ಹಾಯ್ ಹೆಲೋ, ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದೆ. ಇವತ್ತು ನಾನು ತೋಟಕ್ಕೆ ಹೋಗಬೇಕಿತ್ತು, ಏಕೆಂದರೆ ನಮ್ಮ ಮಾವ ಇರಲಿಲ್ಲ. ಅವರು ಹೊರಗಡೆ ಹಾಸನ್ಗೆ ಹೋಗಿದ್ದರು ಮಗಳ ಮನೆಗೆ. ಅವ್ರು ಹಾಸನ್ಗೆ ಹೋಗಿದ್ರಲ್ಲ, ಸೊ ಹಾಗಾಗಿ ನಾನು ತೋಟಕ್ಕೆ ಹೋಗಲೇಬೇಕಿತ್ತು. ಏಕೆಂದರೆ 10 ಜನ ಇದ್ರು ಇವತ್ತು. ಒಬ್ಬರೇ ಇರಬೇಕು, ಹಂಗಂತ ನಾನು ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಏಕೆಂದರೆ ಮನೆ ಹತ್ರನೂ ಕೆಲಸ ಇತ್ತು. ಇವತ್ತು ಮಂಗಳವಾರ ಬೇರೆ ಅಲ್ವಾ, ಪೂಜೆನೂ ಆಗಬೇಕಿತ್ತು. ಅಲ್ಪ ಸ್ವಲ್ಪ ಕೆಲಸ ಮಾಡಿ ನಾನು ಹೋದೆ. ನೋಡಿ, ಕುಯ್ಯೋಕ್ಕೆ ಶುರು ಮಾಡಿದರು. ಆದರೆ ಅವರು ಯಾರೂ ಇರಲಿಲ್ವಲ್ಲ, ತುಂಬ ಬೀಳಿಸ್ಕೊಂಡು ಸೀದಾ ಹೋಗ್ಬಿಟ್ಟಿದ್ರು. ಅಂದರೆ ಕೆಲವ್ರು ಹೆರ್ಕೊಂಡಿದ್ದಾರೆ, ಕೆಲವ್ರು ಹೆರ್ಕೊಂಡಿರಲಿಲ್ಲ. ಯಾಕೆಂದರೆ ಅಪ್ಪನೂ ಇರಲಿಲ್ಲ. ನನ್ನ ಮಾವನ ಅಪ್ಪ ಅಂತಲೇ ಕರೆಯೋದು, ಸೊ ನಾನು ಹೇಳ್ಬೇಕಾದ್ರೆ ಅಪ್ಪ ಅಂತಲೇ ಬರುತ್ತೆ. ಅವರು ಇರಲಿಲ್ವಲ್ಲ, ಸೊ ಕುಯ್ಕೊಂಡು ಬರೋರು ಕೆಲವ್ರು ಹೆರ್ಕಿದ್ರು, ಕೆಲವ್ರು ಹೆರ್ಕ್ತಾ ಇರಲಿಲ್ಲ. ಸೊ ನಾನು ಅಲ್ಲೇ ಅವ್ರ ಹಿಂದೆ ಸಾಲಲ್ಲೇ ಇದ್ದು ಹೆರ್ಕೊಳ್ಳಿ ಅಂತ ಹೇಳಿ ಹೆರ್ಕೊಂಡ್ರು. ಪಾಪ ಆಮೇಲೆ ಎಲ್ಲರೂ ಯಾರೂ ಬಿಡಲಿಲ್ಲ, ಎಲ್ಲ ಹೆರ್ಕೊಂಡು ಕುಯ್ಕೊಂಡು ಬಂದರು. ಆಮೇಲೆ ನನಗೆ ಮನೆ ಹತ್ರ ಅಡುಗೆ ಮಾಡೋಕ್ಕಿತ್ತು. ಏಕೆಂದರೆ ಅವರು ದೇವಸ್ಥಾನಕ್ಕೆ ಹೋಗಿದ್ದರು, ನಮ್ಮ ಫಸ್ಟ್ನೇ ಅತ್ತಿಗೆ ಮತ್ತು ನಮ್ಮ ಮಾವ ಎಲ್ಲರೂ. ಅವರು ಬರೋಕ್ಕೆ ಮಧ್ಯಾಹ್ನ ಬರ್ತೀವಿ ಅಂದಿದ್ರು, ಹಂಗಾಗಿ ಅಡುಗೆ ಮಾಡಬೇಕಿತ್ತು. ಸೊ ನಾನು 10:30 ಹೋಗಿ 11:45 ಹಂಗೆ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಬಾಗಿಲು ತಕ್ಕೊಂಡು ಬಂದೆ. ಏಕೆಂದರೆ ಇವತ್ತು ಮಂಗಳವಾರ, ನಂದು ಪೂಜೆ ಕೂಡ ಆಗಿರಲಿಲ್ಲ. ಸೊ ಅಲ್ಲಿಂದ ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಹೋಗಿದ್ದೆ. ಸೊ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಬಂದೆ. ಇವತ್ತು ಬರೋ ಹೊತ್ತಿಗೆಲ್ಲ 12 o'clock ಆಗೋಗಿತ್ತು. ಏಕೆಂದರೆ ತೋಟಕ್ಕೆಲ್ಲ ಹೋಗಿ ಬಂದಲ್ಲ, ಹಾಗಾಗಿ ಪೂಜೆಗೆ ಅಂದರೆ ನನಗೆ ಪೂಜೆ ಮಾಡಿದ್ರೇ ಸಮಾಧಾನ, ಇಲ್ಲ ಅಂದರೆ ಆಗಲ್ಲ. ಹಾಗಾಗಿ ಬಂದು ಪೂಜೆ ಎಲ್ಲ ಮುಗಿಸಿ ಕಥಾಶ್ರವಣ ಮಾಡಿ ಲಾಸ್ಟಿಗೆ ಮಂಗಳಾರತಿ ಕೂಡ ಮಾಡಿದೆ. ಏಕೆಂದರೆ ಇವತ್ತು ಸ್ವಲ್ಪ ತುಂಬಾ ಸುಸ್ತಾಯಿತು. ಪೂಜೆ ಮತ್ತೆ ಮುಗಿಸಿ ಅಡುಗೆ ಎಲ್ಲ ಆಗಿತ್ತು ಆಲ್ಮೋಸ್ಟ್. ಪೂಜೆ ಎಲ್ಲ ಆದಮೇಲೆ ಅವ್ರು ಬರ್ತಾರೆ ಅಂತ ಕಾಯ್ದು, ಆಮೇಲೆ ಅವ್ರು ಬಂದಾದಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಟೈಮ್ ಕಳೆದು, ಆಮೇಲೆ ಲೋತ್ಸನ್ ಸ್ಕೂಲಿಂದನೂ ಕೂಡ ಕರ್ಕೊಂಬಂದ್ವಿ. ಇವರೇ ನಮ್ಮ ಅತ್ತಿಗೆ ಇಬ್ಬರು ಮಕ್ಕಳು, ಮತ್ತು ನಮ್ಮ ಅತ್ತಿಗೆ ದೊಡ್ಡ ಫಸ್ಟ್ನವರು ಚೇತವ್ರ ಅಕ್ಕ. ಸೊ ಇವರು ಆಮೇಲೆ ಹಾಸನಕ್ಕೆ ಹೊರಟ್ರು. ಸೊ ಲೋಚನ ಸ್ಕೂಲಿಂದ ಕರ್ಕೊಬಂದ್ವಿ ನಾನು ಶಶಾಂಕ್ ಹೋಗಿ. ಆಮೇಲೆ ಇವರು ಹೊರಟ್ರು ಹಾಸನ್ಗೆ. ಸೊ ನಾವು ಮತ್ತೆ ತೋಟಕ್ಕೆ ಹೋಗಬೇಕಿತ್ತು ಲೆಕ್ಕ ಬರ್ಕೊಂಬರೋಕ್ಕೆ. ಹಾಗಾಗಿ ಲೋಚನ್ ಬಂದನಲ್ಲ, ಇವ್ರನ್ನ ಹೊರಟಾದ್ಮೇಲೆ ನಾನು ಲೋಚನ್ ಹೊರಟ್ವಿ ತೋಟಕ್ಕೆ. ಹೋಗ್ತಾ ವೀಡಿಯೋ ಮಾಡಿಕೊಂಡೆ. ನೋಡಿ, ನನ್ನ ಮಗ ನಾನು ಕಾಣಲ್ಲ ಕಣಮ್ಮ ಅಂತ ಹಿಂದೆ ಹೋಗ್ತಿದ್ದೆ. ಎಲ್ಲ ಆಲ್ಮೋಸ್ಟ್ ಮೂಟೆ ಎಲ್ಲ ಕುಯ್ದು ಇಟ್ಟಿದ್ರು, ಹಣ್ಣೆಲ್ಲ ಕುಯ್ದು. ಆಮೇಲೆ ನೋಡೋಣ, ಇನ್ನೂ ಕುಯ್ದಾಗಿಲ್ಲ, ಇನ್ನೂ ಬರಲಿಲ್ವಲ್ಲ, ನೋಡ್ಕೊಬರೋಣ ಅಂತ ಹೋದ್ವಿ. ನೋಡಿ, ಇಲ್ಲಿ ಮಂಗ ಕುಣ್ಕೊಂಡು ಹೋಗ್ತಾ ಇದ್ದಾನೆ ಇವನು ಲೋಚನು. ಸೊ ಹೋಗಿ ಅವ್ರದ್ದೆಲ್ಲ ಕೊಯ್ದು ಮುಗಿತಾ ಅಂತ ನೋಡಿಕೊಂಡು ಬಂದ್ವಿ. ಇಲ್ಲಿ ಬರ್ತಾ ಒಂದು ಗಿಡದಲ್ಲಿ ನಾನು ಹಾಗೆ ಸುಮ್ಮನೆ ಕುಯ್ದೆ, ಹಣ್ಣು ಚೆನ್ನಾಗಿತ್ತಲ್ಲ ಅಂತ ಕುಯ್ಕೊಂಡೆ. ಮತ್ತು ಕೆಳಗೆ ಬಿದ್ದಿದ್ದು ಒಂದೊಂದು ಎರಡು ಹೆರ್ಕೊಬಂದಿದ್ದೆ. ಅದ್ರ ಜೊತೆ ಇಲ್ಲೊಂದು 4 ಕುಯ್ಕೊಂಡು ಇಟ್ಕೊಂಡೆ. ನೋಡಿ, ಎಷ್ಟು ಚೆನ್ನಾಗಿ ಹಣ್ಣಿದೆ, ಹಾಗೂ ಕಾಯಿ ಕೂಡ ಇದೆ. ಆಮೇಲೆ ಲಾಸ್ಟಿಗೆ ಜನ ಎಲ್ಲರೂ ಮೂಟೆ ತಗೊಬಂದರು. ಇನ್ನು KG ಲೆಕ್ಕ ಅಲ್ವಾ, ಸೊ ಅಳತೆ ಕುಯ್ದಿತ್ತು ಲೆಕ್ಕ